ಬೆಂಗಳೂರು ನಗರದ ಮಧ್ಯೆ ಒಂದು ಕಾಫಿ ಶಾಪ್ ಅಲ್ಲಿ ಪ್ರತಿದಿನ ಬರೋಂತೆ. ಆ ದಿನಾನು ಮ್ಯಾಕ್ಸ್ ತನ್ನ ಲ್ಯಾಪ್ಟಾಪ್ ಜೊತೆ ಬಂದು ಕೂತಿದ್ದ. ವರ್ಕ್ ಫ್ರಮ್ ಹೋಮ್ ಬೋರಾದಾಗಲೆಲ್ಲ ಕಾಫಿ ಶಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದ. ಇವನಿಗೆ ಕೆಲಸದ ಹೊರತಾಗಿ ಇನ್ನೂ ಒಂದು ಶೋಕಿ ಇತ್ತು. ಅದು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡೋದು. ಆ ದಿನ ಕಾಫಿ ಶಾಪ್ಗೆ ಹೊಸದಾಗಿ ಬಂದ ಹುಡುಗಿ ಅವನ ಗಮನ ಸೆಳಿತಾಳೆ. ಹೊಳೆಯುವ ಕಣ್ಣುಗಳು, ಮಿನಿ ಡ್ರೆಸ್ನಲ್ಲಿ ಅವಳ ಮೈಯ ಉಬ್ಬು ತಗ್ಗುಗಳು ಚೆನ್ನಾಗಿ ಕಾಣ್ತಾ ಇದ್ವು. ಕೌಂಟರ್ನಲ್ಲಿ ನಿಂತು ಆರ್ಡರ್ ಕೊಡ್ತಾ ಇದ್ಲು. ಮ್ಯಾಕ್ಸ್ ಮನದಲ್ಲಿ ಆಲೋಚನೆ ಮಾಡ್ದ, ಇವಳನ್ನ ಡೇಟಿಂಗ್ ಕರೆದ್ರೆ ಅದ್ಭುತವಾಗಿರುತ್ತೆ. ಆ ಹುಡುಗಿ ಕಾಫಿ ಹಿಡ್ಕೊಂಡು ಟೇಬಲ್ನಲ್ಲಿ ಒಂಟಿಯಾಗಿ ಕೂತ್ಲು. ಮ್ಯಾಕ್ಸ್ ಅವಳನ್ನ ಭೇಟಿಯಾಗೋಕೆ ಯಾರಾದರೂ ಬರ್ತಾರೋ ಏನೋ ಎಂದು ಅರ್ಧ ಗಂಟೆ ಕಾದು ಕುಳಿತ. ಆದರೆ ಯಾರೂ ಬರಲಿಲ್ಲ. ಆಕೆಯೂ ಕೂಡ ಯಾರನ್ನೂ ಕಾಯ್ತಾ ಇರೋ ಥರ ಇರಲಿಲ್ಲ. ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಕಾಫಿ ಕುಡಿಯುತ್ತಾ ಮೊಬೈಲನ್ನೇ ಅರ್ಧ ಗಂಟೆಗಳಿಂದ ನೋಡ್ತಾ ಕುಳಿತಿದ್ಲು. ಮ್ಯಾಕ್ಸ್ ತನ್ನ ಫ್ಲರ್ಟಿಂಗು ಶುರು ಮಾಡಲು ಇದೇ ಒಳ್ಳೆ ಸಮಯ ಅಂದ್ಕೊಂಡು ಅವಳ ಬಳಿಗೆ ಹೋದ. ಹಾಯ್, ನನ್ನ ಹೆಸರು ಮ್ಯಾಕ್ಸ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್. ಮನೆಯಲ್ಲಿ ಕೆಲಸ ಮಾಡಿ ಬೋರಾದಾಗ ಈ ರೀತಿ ಕಾಫಿ ಶಾಪಲ್ಲಿ ಕೂತು ಕೆಲಸ ಮಾಡ್ತೀನಿ. ನನಗೆ ಹೊಸ ಹೊಸ ಹುಡುಗಿರು ಅಲ್ಲಲ್ಲ ಹೊಸ ಹೊಸ ಜನರ ಹತ್ರ ಹೋಗಿ ಮಾತಾಡೋದು, ಪರಿಚಯ ಮಾಡ್ಕೊಳ್ಳೋದು ನನ್ನ ಹವ್ಯಾಸ. ನೀವು ಕೂಡ ತುಂಬ ಹೊತ್ತಿನಿಂದ ಒಬ್ಬಂಟಿಯಾಗಿ ಕೂತಿದ್ದೀರಿ, ಮಾತಾಡಿಸೋಣ ಅಂತ ಅನ್ನಿಸ್ತು. ನಿಮಗೆ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಹೇಳಿ ಅಂತ ಹೇಳಿ ಮ್ಯಾಕ್ಸ್ ತನ್ನ ಮಾತನ್ನ ಮುಗಿಸ್ತಾನೆ. ಆಕೆ ಕಿವಿಯಿಂದ ಹೆಡ್ಫೋನನ್ನು ತೆಗಿತಾಳೆ ಮತ್ತು ಹೇಳ್ತಾಳೆ, ಸಾರಿ, ನೀವು ಏನು ಹೇಳಿದ್ರಿ ಅಂತ ನನಗೆ ಕೇಳಿಸ್ಲಿಲ್ಲ. ಹೆಡ್ಫೋನ್ ಹಾಕ್ಕೊಂಡಿದ್ದೆ ಅಲ್ವಾ, ಇನ್ನೊಂದ್ಸಾರಿ ಹೇಳಿ ಎಂದು ಆಕೆ ಹೇಳಿದಾಗ ಮ್ಯಾಕ್ಸ್ ಸುಸ್ತಾಗೋದ. ಈಕೆ ದೊಡ್ಡ ಜಂಬದ ಕೋಳಿನೇ ಎಂದು ಅಂದ್ಕೊಂಡ. ಮ್ಯಾಕ್ಸ್ನ ಮುಖ ಪೆಚ್ಚಾದದನ್ನು ನೋಡಿ ಆ ಹುಡುಗಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ. ಸುಮ್ಮನೆ ತಮಾಷೆ ಮಾಡಿದೆ, ನೀವು ಹೇಳಿದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ನನ್ನ ಹೆಸರು ಬ್ರೀಜಾ ಅಂತ ಎಂದು ಹೇಳಿ ತನ್ನ ಬಲಗೆಯನ್ನು ಮುಂದೆ ಮಾಡ್ತಾಳೆ. ಮ್ಯಾಕ್ಸ್ಗೆ ಅವಮಾನ ಆದಂತಾಯಿತು. ಎಷ್ಟೋ ಹುಡುಗಿರ ಜೊತೆ ಫ್ಲರ್ಟ್ ಮಾಡೋ ತನ್ನನ್ನೇ ಜೋಕರ್ ಥರ ನೋಡ್ತಾ ಇದ್ದಾಳಲ್ಲ ಅಂತ. ಆದರೂ ಮುಖದ ಮೇಲೆ ನಗು ಹೊತ್ತು ಅವಳ ಮೃದುವಾದ ಕೈಯನ್ನು ಮುತ್ತುತ್ತಾ ಶೇಕ್ ಹ್ಯಾಂಡ್ ಮಾಡಿ, ನಿಮ್ಮ ಕೈ ತುಂಬ ಸಾಫ್ಟ್ ಮತ್ತು ಕೋಲ್ಡ್ ಆಗಿದೆ ಅಂತಾನೆ. ನಿಮ್ಮ ಕೈ ತುಂಬ ಸರಿದು ಹೋದಂತಿದೆ ಅಂತ ಹೇಳ್ತಾ ಬ್ರೀಜಾ ನಗ್ತಾಳೆ. ಮ್ಯಾಕ್ಸ್ಗೆ ಈಕೆ ತುಂಬ ಅಧಿಕ ಪ್ರಸಂಗಿ ಅಂತ ಅನ್ಸುತ್ತೆ. ತನ್ನ ಜೊತೆನೇ ಡಬಲ್ ಮೀನಿಂಗ್ ಮಾತಾಡ್ತಿದ್ದಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು ಆಕೆ ಜೊತೆ ತಾನು ಕೂಡ ಜೋರಾಗಿ ನಗ್ತಾನೆ. ಹೀಗೆ ಸ್ವಲ್ಪ ಹೊತ್ತು ಕಾಫಿ ಶಾಪಲ್ಲಿ ಕಳೆದು ನಂತರ ಶಾಪಿಂಗಿಗೆ ಮಾಲ್ಗೆ ಹೋಗ್ತಾರೆ. ಮ್ಯಾಕ್ಸ್ ಆಕೆಯನ್ನು ಓಲೈಸಿಕೊಳ್ಳಲು ಜೋಕ್ಗಳನ್ನು ಹೇಳ್ತಾ ಅವಳನ್ನು ನಗಿಸ್ತಾನೆ. ನಂತರ ತನ್ನ ಜೀವನದ ಹಲವು ಸುಳ್ಳು ಕಥೆಗಳನ್ನು ಹೇಳ್ತಾ ಅವಳೆದುರು ತನಗೆ ತಾನೇ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಸುಮಾರು 2-3 ಗಂಟೆಗಳ ಕಾಲ ಬ್ರೀಜಾ ಅವನೊಂದಿಗೆ ಖುಷಿಯಿಂದ ಕಾಲ ಕಳೀತಾಳೆ. ಮ್ಯಾಕ್ಸ್ ಅಂತೂ ಮಿನಿ ಡ್ರೆಸ್ಸಲ್ಲಿ ಕಾಣ್ತಿದ್ದ ಅವಳ ತಳುಕು ಬೆಳಕನ್ನು ನೋಡಿ ಕಣ್ತುಂಬಿಕೊಳ್ತಿದ್ದ. ಆಕೆಯ ದಪ್ಪನೆಯ ತೊಡೆಗಳಂತೂ ಆಕೆ ನಡೆಯುತ್ತಿದ್ದಾಗ ಜೆಲ್ಲಿ ಚಾಕ್ಲೇಟಿನ ಹಾಗೆ ನುಲಿತಾ ಇದ್ವು. ಮ್ಯಾಕ್ಸ್ ಆಕೆಯನ್ನ ಮುಟ್ಟುವ ಅವಕಾಶಕ್ಕಾಗಿಯೇ ಕಾಯ್ತಾ ಇದ್ದ. ಬ್ರೀಜಾ ಎಷ್ಟೇ ಬೇಡ ಅಂದ್ರೂ ತನ್ನ ದುಡ್ಡಿನಿಂದಲೇ ಆಕೆಗೆ ಬಟ್ಟೆಗಳನ್ನು ಖರೀದಿ ಮಾಡ್ತಾನೆ. ಶಾಪಿಂಗ್ ಮುಗಿಯುತ್ತೆ. ಇಬ್ರು ಮೌನವಾಗಿ ಮಾಲ್ನ ಅಂಗಡಿಗಳನ್ನು ನೋಡ್ತಾ ನಡೀತಿರ್ತಾರೆ. ಬ್ರೀಜಾ ತನ್ನ ಮನೆಗೆ ಹಿಂತಿರುಗೋ ಸಮಯ ಆಯ್ತು ಅಂತ ಹೇಳ್ತಾಳೆ. ಮ್ಯಾಕ್ಸ್ ಇಷ್ಟೇನಾ ಅಂತ ತನ್ನ ಮನದೊಳಗೆ ವಿಚಲಿತನಾಗ್ತಾನೆ. ಅಷ್ಟು ದುಡ್ಡು ಅವಳಿಗೆಂದು ಖರ್ಚು ಮಾಡಿ ಅವಳಿಂದಲೂ ಏನಾದರೂ
ಪಡ್ಕೋಬೇಕು ಅಂತ ಅನ್ಕೋತಾನೆ. ಅವಳ ಫೋನ್ ನಂಬರ್ ಪಡೆಯೋಕೆ ತುದಿಗಾಲಲ್ಲಿ ನಿಂತಿರ್ತಾನೆ. ಆದರೆ ನೇರವಾಗಿ ಕೇಳೋಕೆ ಧೈರ್ಯ ಬರೋದಿಲ್ಲ. ಆದರೂ ಏನಾದರೂ ಮಾತಾಡ್ತಾ ಅವಳ ನಂಬರ್ ತಗೋಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗ ಒಂದು ಸೆಲ್ಫಿ ಫೋಟೋ ತಗೊಳ್ಳೋಣ ಎಂದು ಬ್ರೀಜಾಳ ಧ್ವನಿ ಕೇಳಿಸುತ್ತೆ. ನಂತರ ಇಬ್ಬರೂ ಮಾಲ್ ಒಳಗೆ ಸೆಲ್ಫಿ ತೆಗೆಯಲು ಒಂದೊಳ್ಳೆ ಜಾಗ ಹುಡುಕ್ತಾರೆ. ಬ್ರೀಜಾ ತನ್ನ ಮೊಬೈಲ್ನಲ್ಲಿ ಸೆಲ್ಫಿ ತೆಗೆಯುತ್ತಿರುವಾಗ ಮ್ಯಾಕ್ಸ್ ಅವಳ ಹೆಗಲ ಮೇಲೆ ಕೈ ಹಾಕಿ ಅವಳ ಕೈ ತೋಳುಗಳನ್ನು ಹಿಸುಕ್ತಾನೆ. ಅಲ್ಲಿ ಇನ್ನೊಂದು ಒಳ್ಳೆ ಜಾಗ ಇದೆ, ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಣ, ಏನಂತೀಯ ಎಂದು ಮ್ಯಾಕ್ಸ್ ಹೇಳಿ ಬ್ರೀಜಾಳನ್ನು ಮಾಲ್ನ ಇನ್ನೊಂದು ಮೂಲೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನಿಧಾನವಾಗಿ ಅವಳ ಸೊಂಟದ ಮೇಲೆ ಕೈ ಇಡ್ತಾನೆ. ಬ್ರೀಜಾ ಸೆಲ್ಫಿ ತೆಗೆಯುವುದರಲ್ಲೇ ಮಗ್ನವಾಗಿರ್ತಾಳೆ. ನಂತರ ಮ್ಯಾಕ್ಸ್ ತನ್ನ ನಿಯಂತ್ರಣ ತಪ್ಪಿ ಬಂತರ ಇರೋ ಅವಳ ಸೊಂಟನ ಒಮ್ಮೆಲೆ ಹಿಸುತ್ತಾನೆ. ಬ್ರೀಜಾ ತಕ್ಷಣನೇ ಅವನತ್ತ ತಿರುಗಿ ನೋಡ್ತಾಳೆ. ಇಬ್ರು ಒಬ್ಬರನ್ನೊಬ್ಬರು ಅಂಟಿಕೊಂಡು ನಿಂತಿರ್ತಾರೆ. ಮ್ಯಾಕ್ಸ್ ಕೂಡ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾನೆ. ಅವಳ ಬಿಸಿ ಶ್ವಾಸವು ಅವನ ತುಟಿಯ ಮೇಲೆ ಬೀಸುತ್ತಿರುತ್ತದೆ. ಮ್ಯಾಕ್ಸ್ ಆಕೆ ಹೇಗೆ ಪ್ರತಿಕ್ರಿಯೆ ನೀಡ್ತಾಳೆ ಎಂಬುದಕ್ಕೆ ಕಾಯ್ತಾ ಇರ್ತಾನೆ. ನನಗೆ ಯಾಕೋ ಇವತ್ತು ಮನೆಗೆ ಬೇಗ ಹೋಗೋಕೆ ಮನಸ್ಸಿಲ್ಲ, ಒಂದೊಳ್ಳೆ ಸಿನಿಮಾಗೆ ಹೋಗೋಣವಾ ಎಂದು ಬ್ರೀಜಾ. ಮ್ಯಾಕ್ಸ್ಗೆ ಅವಳ ಮಾತು ಕೇಳಿ ಆಶ್ಚರ್ಯ ಆದರೂ ಅವನಿಗೆ ಅದೇ ಬೇಕಾಗಿತ್ತು. ನಂತರ ಇಬ್ಬರು ಸಿನಿಮಾ ನೋಡೋಕ್ಕೆ ಹೋಗ್ತಾರೆ. ಸಿನಿಮಾ ಹಾಲಲ್ಲಿ ಸಿನಿಮಾ ನೋಡ್ತಾ ಬ್ರೀಜಾ ಮ್ಯಾಕ್ಸ್ನ ತೋಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವನ ಭುಜದ ಮೇಲೆ ಬಾಗಿ ತಲೆ ಇಡ್ತಾಳೆ. ಮ್ಯಾಕ್ಸ್ಗೆ ಮೈಯೆಲ್ಲ ಕರೆಂಟ್ ಹೊಡೆದ ಹಾಗಾಗುತ್ತೆ. ಬಲಭುಜದ ಮೇಲೆ ಆಕೆ ಬಾಗಿ ಮಲಗಿರ್ತಾಳೆ. ಇತ್ತ ಅವನ ಎಡಕೈಯನ್ನು ಯಾಕೆ ಖಾಲಿ ಬಿಡಬೇಕು ಅಂತ ಅವಳ ದುಂಡು ಕೆನ್ನೆಯ ಮೇಲೆ ಇಟ್ಟು ನಯ ಮಾಡುತ್ತಾ ಕೂತ್ಕೋತಾನೆ. ಆಮೇಲೆ ಎಲ್ಲೆಲ್ಲೋ ಕೈ ಹಾಕಬೇಕು ಅಂತ ಅನ್ಕೋತಾನೆ. ಆದರೆ ಆ ಸಮಯದಲ್ಲಿ ಅಷ್ಟೊಂದು ಧೈರ್ಯ ಬರೋದಿಲ್ಲ. ಅಷ್ಟರಲ್ಲಿ ಸಿನಿಮಾ ಕೂಡ ಮುಗ್ದೋಗುತ್ತೆ. ಎಲ್ಲರೂ ಎದ್ದು ಹೋಗೋದ್ರಲ್ಲಿ ಇರ್ತಾರೆ. ಆದರೆ ಬ್ರೀಜಾ ಅವನ ಭುಜದಿಂದ ಮೇಲಕ್ಕೆ ಎದ್ದೇಳಲೇ ಇಲ್ಲ. ಮ್ಯಾಕ್ಸ್ ನೋಡಿದಾಗ ಆಕೆ ನಿದ್ದೆ ಮಾಡಿರೋದು ಗೊತ್ತಾಗುತ್ತೆ. ಈಕೆ ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ಲೋ ಅಥವಾ ಈ ರೀತಿ ತನಗೆ ಒತ್ತಿ ಮಲಗಬೇಕು ಅಂದ್ಕೊಂಡಿದ್ಲೋ ಎಂದು ತನ್ನೊಳಗೆ ಪ್ರಶ್ನೆ ಮಾಡ್ಕೊಳ್ತಾನೆ. ಆದರೆ ಈ ಸಮಯದಲ್ಲಿ ಕೂಡ ಮ್ಯಾಕ್ಸ್ ತನಗೆ ಸಿಕ್ಕ ಅವಕಾಶವನ್ನು ಬಿಡೋದಿಲ್ಲ. ಕಳ್ಳನಂತೆ ಅವಳ ತುಟಿಯ ಬಳಿ ಬಂದು ಮುತ್ತು ಕೊಟ್ಟು ಅವಳ ಎಲ್ಲ ಅಂಗಾಂಗಗಳನ್ನು ಒತ್ತಿ ಹಿಂಡಿ ಅವಳನ್ನು ನಿದ್ದೆಯಿಂದ ಎದ್ದೇಳಿಸ್ತಾನೆ. ನಂತರ ಆಕೆಯ ಮನೆಗೆ ಬಿಟ್ಟು ಬರೋಕ್ಕೆ ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರುವಾಗ ಬ್ರೀಜಾ ಕಾರನ್ನು ನಿಲ್ಲಿಸಲು ಹೇಳ್ತಾಳೆ. ಮ್ಯಾಕ್ಸ್ ಕಾರನ್ನು ದಾರಿ ಬದಿಗೆ ತಂದು ನಿಲ್ಲಿಸ್ತಾನೆ. ಇವತ್ತಿನ ರಾತ್ರಿ ನಿನ್ನ ಜೊತೆ ಕಳಿಬೇಕು ಅಂತ ಇದ್ದೀನಿ ಮ್ಯಾಕ್ಸ್ ಎಂದು ಬ್ರೀಜಾ ಹೇಳ್ತಾಳೆ. ಮ್ಯಾಕ್ಸ್ಗಂತೂ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತಾರಲ್ಲ, ಅಂಥ ಅನುಭವ. ಮನೆಗಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾವುದಾದ್ರೂ ಲಾಟ್ಸ್ ನೋಡಬೇಕಾಗತ್ತೆ ಅಂತ ಸ್ವಲ್ಪ ಭಯ ಪಡ್ಕೊಂಡೇ ಮ್ಯಾಕ್ಸ್ ಹೇಳ್ತಾನೆ. ಆದರೆ ಬ್ರೀಜಾ ತಕ್ಷಣವೇ ತನ್ನ ಸಮ್ಮತಿಯನ್ನು ಸೂಚಿಸ್ತಾ ತಲೆ ಆಡಿಸ್ತಾಳೆ. ನಂತರ ಇಬ್ಬರು ಲಾಡ್ಜ್ಗೆ ಹೋಗ್ತಾರೆ. ಒಂದು ರೂಮ್ ಬುಕ್ ಮಾಡ್ತಾರೆ. ಬ್ರೀಜಾ ರೂಮ್ನೊಳಗೆ ಹೋಗ್ತಿದ್ದಂತೆ ಮ್ಯಾಕ್ಸ್ಗೆ ತಾನು ಬಾತ್ರೂಮಿಗೆ ಹೋಗೋದಾಗಿ ಹೇಳಿ ಬಾತ್ರೂಮ್ ಒಳಹೊಕ್ಕು ಬಾಗಿಲು ಹಾಕೋತಾಳೆ. ಮ್ಯಾಕ್ಸ್ ಮಂಚದ ಮೇಲೆ ಕೂತು ಆಲೋಚನೆ ಮಾಡ್ತಾನೆ. ಆ ಇಡೀ ದಿನವೂ ಒಂದು ಕನಸೋ ನನ್ಸೋ ಅಂತ ತನಗೆ ತಾನೇ ಚೂಟ್ಕೊಂಡು ನೋಡ್ತಾನೆ. ಪರಿಚಯ ಆಗಿ 24 ಗಂಟೆಗಳು ಆಗಿಲ್ಲ. ಅಷ್ಟರಲ್ಲೇ ಈ ಹುಡುಗಿ ಇಷ್ಟೊಂದು ಮುಂದುವರೆದಿರುವುದು ಅವನ ಆಶ್ಚರ್ಯವನ್ನು ಮತ್ತು ಒಂದು ರೀತಿಯ ಗಾಬರಿಯನ್ನು ಉಂಟು ಮಾಡುತ್ತೆ. ಆದರೆ ಆತನಿಗೆ ತನ್ನ ಸ್ನೇಹಿತರು ಹೇಳಿದಂಥ ಕಥೆಗಳು ನೆನಪಾಗುತ್ತವೆ. ಈ ರೀತಿಯ ಉಷ್ಣಾಂಶವನ್ನು ದೇಹದಲ್ಲಿ ಇಟ್ಕೊಂಡಿರೋ ಹುಡುಗಿರು ಅವರ ಜೀವನದಲ್ಲಿ ಬಂದು ಹೋಗಿರ್ತಾರೆ. ಆದರೆ ಆಗ ಮ್ಯಾಕ್ಸ್ ಅದನ್ನೆಲ್ಲ ನಂಬಿರಲಿಲ್ಲ. ಆದರೆ ಇಂದು ನಂಬುವಂತಹ ಘಳಿಗೆ ಬಂದಿದೆ. ಅಷ್ಟರಲ್ಲೇ ಬಾತ್ರೂಮ್ನ ಚಿಲ್ಕತ್ತಿದ್ದ ಶಬ್ದ ಕೇಳಿಸುತ್ತೆ.
ಮ್ಯಾಕ್ಸ್ ಆ ಕಡೆ ನೋಡ್ತಾನೆ. ಅಲ್ಲಿ ಬ್ರೀಜಾ ತನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಎದುರು ನಿಂತಿರ್ತಾಳೆ. ಮ್ಯಾಕ್ಸ್ಗೆ ಇನ್ನು ಮುಂದೆ ಆಲೋಚಿಸಲು ಆಗದೆ ಮೆದುಳು ಕೆಲಸ ಮಾಡೋದನ್ನ ನಿಲ್ಲಿಸಿ ಅವಳ ಸೌಂದರ್ಯವನ್ನ ನೋಡೇ ಕಳೆದೇ ಹೋಗ್ತಾನೆ. ಇಬ್ರು ಇಡೀ ರಾತ್ರಿ ಸುಖಪಟ್ಟು ಪ್ರಪಂಚದ ಅರಿವೇ ಇಲ್ಲದಂತೆ ಮಲಗ್ತಾರೆ. ಮರುದಿನ ಬೆಳಿಗ್ಗೆ ಎದ್ದು ಮ್ಯಾಕ್ಸ್ ಬ್ರೀಜಾಳ ಕಷ್ಟ ಸುಖಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಆದರೆ ಬೆಳಿಗ್ಗೆ ಆತ ನಿದ್ದೆಯಿಂದ ಕಣ್ಣು ಬಿಟ್ಟಾಗ ಆಕೆ ರೂಮಲ್ಲಿ ಇರೋದಿಲ್ಲ. ಫೋನ್ ಮಾಡೋಣ ಅಂದರೆ ಮ್ಯಾಕ್ಸ್ ಆಕೆಯ ನಂಬರೇ ತಗೊಂಡಿರೋಲ್ಲ. ಜಾಸ್ತಿ ಹೊತ್ತು ಆ ರೂಮಲ್ಲಿ ಇರಲು ಇಚ್ಛಿಸದೆ ಬೇಗನೆ ಅಲ್ಲಿಂದ ಹೊರಟು ಮನೆಗೆ ಹೋಗ್ತಾನೆ. ಮರುದಿನದಿಂದ ಅದೇ ಕಾಫಿ ಶಾಪ್ಗೆ ಮ್ಯಾಕ್ಸ್ ಪ್ರತಿದಿನ ಹೋಗಲು ಶುರು ಮಾಡ್ತಾನೆ. ಬ್ರೀಜಾ ಅಲ್ಲಿ ಅವನಿಗೆ ಸಿಗೋದಿಲ್ಲ. 1 ತಿಂಗಳು ಹೀಗೆ ಅವಳ ಬರುವಿಕೆಯ ನಿರೀಕ್ಷೆಯಲ್ಲಿರ್ತಾನೆ. ನಂತರ ಆಸೆಯನ್ನ ಬಿಟ್ಟು ಬಿಡ್ತಾನೆ. ಅವಳ ಮೇಲೆ ಅನುಮಾನ ಬಂದು ಆಸ್ಪತ್ರೆಗೆ ಹೋಗಿ ತನ್ನ HIV ಟೆಸ್ಟ್ ಕೂಡ ಮಾಡಿಸ್ಕೊತಾನೆ. ಆದರೆ ಅಂತಹ ಅಪಾಯ ಏನೂ ಇಲ್ಲ ಅಂತ ಕಂಡು ಸಮಾಧಾನ ಪಡ್ಕೋತಾನೆ. ಬ್ರೀಜಾ ಅವನ ಜೀವನದಲ್ಲಿ ಒಂದು ಕನಸಿನಂತೆ ಬಂದು ಹೋಗಿರ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲೂ ಈ ರೀತಿ ಯಾರಾದರೂ ಬಂದು ಹೋಗಿದ್ದಾರೋ ಇಲ್ವೋ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ.